ನಮಸ್ಕಾರಗಳೇ. -10°C 30,000ಕ್ಕಿಂತ ಹೆಚ್ಚಿನ ಜನ ಅಂದರೆ ಲಡಾಖ್ನ 10%ಗಿಂತ ಹೆಚ್ಚಿನ ಜನ ಸೇರಿ ಸೋನಮ್ ವಾಂಗ್ಚುಕ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಹಾಗಾದರೆ ಯಾಕೆ ಮಾಡುತ್ತಿದ್ದಾರೆ, ಇವರ ಬೇಡಿಕೆಗಳೇನು ಮತ್ತು ಇವರ ಸಮಸ್ಯೆಗಳೇನು, ಬನ್ನಿ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಲಡಾಖ್ನಲ್ಲಿ ಅತ್ಯಂತ ಮುಖ್ಯವಾಗಿ ನಾವು 3 ಸಮಸ್ಯೆಗಳನ್ನು ನೋಡಬಹುದು. ಮೊದಲನೇದಾಗಿ ಬರುತ್ತೆ ಅಲ್ಲಿರುವಂತಹ ಪ್ರಜಾಪ್ರಭುತ್ವ, ಎರಡನೇದಾಗಿ ಬರುತ್ತೆ ಅಲ್ಲಿರುವಂತಹ ಪರಿಸರ, ಮೂರನೇ ಮುಖ್ಯ ಸಮಸ್ಯೆ ಎಂದರೆ ಅದುವೇ ಅಲ್ಲಿರುವಂತಹ ಹಕ್ಕುಗಳು. ಲಡಾಖ್ ಪ್ರತಿಭಟನೆಕಾರರು ಮುಖ್ಯವಾಗಿ 4 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಮೊದಲನೆಯದು ಲಡಾಖ್ಗೆ ಪೂರ್ಣ ರಾಜ್ಯದ ಸ್ಥಾನಮಾನ ಸಿಗಬೇಕು, ಲಡಾಖನ್ನು 6th ಶೆಡ್ಯೂಲ್ಸ್ಗೆ ಸೇರಿಸಬೇಕು, ಮೂರನೆಯದು ಲಡಾಖ್ ಲೋಕಸೇವಾ ಆಯೋಗಕ್ಕೆ ಸೇರಬೇಕು, ನಾಲ್ಕನೇದು ಲಡಾಖ್ಗೆ 2 MP ನೀಡಬೇಕು. ಇವಾಗ ಕೇವಲ ಒಬ್ಬ MP, ಅದು ಕೂಡ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ 0. ಆರ್ಟಿಕಲ್ 370 ತೆಗೆದ ಮೇಲೆ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಬೇರೆ ಬೇರೆ ಭೂಭಾಗಗಳಾಗಿ ಮಾಡಲಾಯಿತು. ಜಮ್ಮು ಮತ್ತು ಕಾಶ್ಮೀರ ಶಾಸಕಾಂಗವನ್ನು ಒಳಪಡಿಸಿದ್ದರೆ ಲಡಾಖ್ ಶಾಸಕಾಂಗದಿಂದ ಹೊರಪಡಿಸಲಾಗಿದೆ. ಅಂದರೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಶಾಸಕಾಂಗ ಇರೋದರಿಂದ ಅಲ್ಲಿ ಸರ್ಕಾರ ಇರುತ್ತದೆ ಮತ್ತು ಇಲ್ಲಿಗೆ ಒಬ್ಬ ಮುಖ್ಯಮಂತ್ರಿಯನ್ನು ಕೂಡ ನೀಡಿರಲಾಗಿರುತ್ತದೆ. ಆದರೆ ಲಡಾಖ್ಗೆ ಯಾವುದೇ ರೀತಿಯ ಶಾಸಕಾಂಗ ಇಲ್ಲದ ಕಾರಣ ಇಲ್ಲಿ ಯಾವುದೇ ಮುಖ್ಯಮಂತ್ರಿ ಅಥವಾ ಸರ್ಕಾರ ಇರುವುದಿಲ್ಲ. ಇದು ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಅಧಿಕಾರಕ್ಕೆ ಒಳಪಟ್ಟಿರುತ್ತದೆ. ಅದಕ್ಕಾಗಿಯೇ ಸ್ಥಳೀಯ ಜನರೆಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಇವರಿಗಿರುವ ಹೆದರಿಕೆ ಏನೆಂದರೆ ಕೇಂದ್ರದಿಂದ ನೇರವಾಗಿ ಆಳ್ವಿಕೆ ಮಾಡಿದರೆ ನಮಗೆ ವಿರುದ್ಧವಾಗಿ ಕಾಯ್ದೆಗಳನ್ನು ಮಾಡುತ್ತಾರೆ ಎಂದು. ಲಡಾಖ್ನಲ್ಲಿ 97% ಬುಡಕಟ್ಟು ಜನಾಂಗದವರು ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನೆಂದರೆ ಇಷ್ಟು ದೊಡ್ಡ ಪ್ರತಿಭಟನೆ ಆದರೂ ಕೂಡ ಯಾವುದೇ ಮೀಡಿಯಾ ಕೂಡ ಇದರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ. BJP ಅಧಿಕಾರಕ್ಕೆ ಬರುವಾಗ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ನಾವು ಲಡಾಖ್ಗೆ 6th ಶೆಡ್ಯೂಲನ್ನು ನೀಡುತ್ತೇವೆ ಎಂದು ಹೇಳಿದರು. ಆದರೆ ಅವರು ಮಾಡುತ್ತಿರುವ ಪ್ರತಿಭಟನೆ ಇವರಿಗೆ ತಲುಪುತ್ತಿಲ್ಲ. ಇದು ವಿಪರ್ಯಾಸವೇ ಸರಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ.